ಹಾಯ್, ನನ್ನ ಹೆಸರು ದೀಪಿಕಾ. ನಾನು ಲಾಸ್ಟ್ ವಿಡಿಯೋನಲ್ಲಿ ಡಯಾಬಿಟಿಕ್ ಪ್ರೆಗ್ನೆನ್ಸಿ ಲಾಸ್ ಬಗ್ಗೆ ಮಾತಾಡಿದ್ದೆ. ಈ ವಿಡಿಯೋನಲ್ಲಿ ನಾನು ಮತ್ತೆ ಹೇಗೆ ಪ್ರೆಗ್ನೆಂಟ್ ಆದೆ ಅಂತ ಮಾತಾಡ್ತೀನಿ. ನಾನು ಲಾಸ್ಟ್ ಪ್ರೆಗ್ನೆನ್ಸಿ ಲಾಸ್ ಆದಮೇಲೆ ನನ್ನ ಮನಸ್ಸಿಗೆ ಸಿಕ್ಕಾಪಟ್ಟೆ ಯೋಚನೆ ಮಾಡಿ ನಾನೊಂದು ಡಯಾಬಿಟಿಕ್ ಪ್ರೆಗ್ನೆನ್ಸಿ ಆ್ಯಂಡ್ ಮಾಮ್ಸ್ ಅಂತ ಒಂದು ಫೇಸ್ಬುಕ್ಕಲ್ಲಿ ಒಂದು ಗ್ರೂಪ್ನ ನಾನು ಕ್ರಿಯೇಟ್ ಮಾಡಿದ್ದೆ. ನಾನು ನೋಡಿ ಆ ಗ್ರೂಪ್ ಕಾಂಟ್ಯಾಕ್ಟ್ ಮಾಡಿದೆ. ಅಲ್ಲಿ ನನಗೊಬ್ಳು ಜನ್ನಿ ಅಂತ US ಸಿಟಿಸನ್ ಪರಿಚಯ ಆದ್ಲು. ಆ US ಸಿಟಿಸನ್ ಪರಿಚಯ ಆದಮೇಲೆ ನಾನು ಅವಳಿಗೆ ಕೇಳಿದೆ, ನಾನು ನಿನ್ನ ಕಾಂಟ್ಯಾಕ್ಟ್ ಮಾಡ್ಬೋದಾ, ನೀನು ವಾಟ್ಸ್ಆ್ಯಪ್ ನಂಬರ್ ಕೊಡು ಅಂತ. ಬಟ್ ಜೆನ್ಯೂನ್ಲಿ ಅವಳು ನನಗೆ ಅವಳು ವಾಟ್ಸ್ಆ್ಯಪ್ ನಂಬರ್ ಎಲ್ಲ ಕೊಟ್ಲು ಆ್ಯಂಡ್ ಶಿ ಗೈಡೆಡ್ ಮೀ ಸೋ ವೆಲ್. ನೀನು ಇದೇ ಥರ ತಿನ್ನು. ಆಮೇಲೆ ನಮ್ಮ ಇಂಡಿಯಾನಲ್ಲಿ ಮೆಟ್ಫಾರ್ಮಿನ್ ತಗೋಬಾರ್ದು, ಡಯಾಬಿಟೀಸ್ ಇದ್ದವರು ಮೆಟ್ಫಾರ್ಮಿನ್ ತಗೋಬಾರ್ದು, ಐದರ್ ಓನ್ಲಿ ಇನ್ಸುಲಿನ್ ಅಂತ ತಗೋಬೇಕು ಅಂತ ಇತ್ತು. ಬಟ್ ಆದರೆ ಅವಳು ನಂಗೆ ತುಂಬ ಚೆನ್ನಾಗಿ ಹೇಳಿದ್ರು, ನಾವು US ಅಲ್ಲಿ ಮೆಟ್ಫಾರ್ಮಿನ್ ಯೂಸೇ ಮಾಡ್ತೀವಿ ಅಂತ. ಸೊ ಅದನ್ನು ನಾನು ಮನಸ್ಸಲ್ಲಿ ಇಟ್ಕೊಂಡೆ. ಅದೇ ಅವಳು ತುಂಬ ಚೆನ್ನಾಗಿ ಗೈಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು, ಫುಡ್ ಏನು ತಿನ್ನಬೇಕು ಅಂತ. ದೋ ಶಿ ಈಸ್ ಎ US ಸಿಟಿಸನ್, ನಾನು ಇಂಡಿಯನ್ನಲ್ಲಿ ಏನು ತಿನ್ನಬೇಕು ಅವಳು ಹೇಳಿದ್ಲು, ಕಾರ್ಬೋಹೈಡ್ರೇಟ್ಸ್ನ ಕಡಿಮೆ ಮಾಡಬೇಕಷ್ಟೇ. ನಾನು ಆಲ್ರೆಡಿ ದಿಸ್ ಇಸ್ ಮೈ ಸೆಕೆಂಡ್ ಪ್ರೆಗ್ನೆನ್ಸಿ, ನಾನು ಡಯಾಬಿಟೀಸ್ ಫ್ರಮ್ ಆಲ್ಮೋಸ್ಟ್, ಅವಳಿಗೂ 22 ವರ್ಷಕ್ಕೆ ಡಯಾಬಿಟೀಸ್ ಬಂದಿತ್ತು. ಸೊ ಹಾಗಾಗಿ ನಾನೇನು ಮಾಡಿದೆ, ಐ ಸ್ಟಾರ್ಟೆಡ್ ಸರ್ಚಿಂಗ್ ಫಾರ್ ಎ ವೆರಿ ಗುಡ್ ಎಮೋಷನಲಿ ಚೆನ್ನಾಗಿ ಮಾತಾಡೋಂಥ ಗೈನಕಾಲಜಿಸ್ಟ್ನ ಮೀಟ್ ಮಾಡಿದೆ. ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಟು ಮೈ ಕಲೀಗ್ ಮಾನಸ ಅಂತ. ಅವ್ರು ನನಗೊಬ್ಬರು ಡಾಕ್ಟರ್ನ ಪರಿಚಯ ಮಾಡಿಸಿದ್ರು, ಬಿಂದು ಬಾಲಸುಬ್ರಹ್ಮಣ್ಯಂ ಅಂತ. ಸೊ ನಾನು ಅವ್ರನ್ನ ಮೀಟ್ ಮಾಡಿದ ತಕ್ಷಣ ನನಗೆ ತುಂಬ ಒಂದು ಒಳ್ಳೆ ವೈಬ್ ಬಂತು. ಅಲ್ಲಿಂದನೇ ನಾನು ಡಿಸೈಡ್ ಮಾಡಿದೆ 100% ಈ ಪ್ರೆಗ್ನೆನ್ಸಿ ಮಾಡ್ಕೋತೀನಿ ಅಂತ. ಆಮೇಲೆ ನಾನು ಲಾಸ್ಟಲ್ಲಿ ಏನಾಯ್ತು ಅಂತಂದರೆ, ನಾನು ಲಾಸ್ಟ್ ಪ್ರೆಗ್ನೆನ್ಸಿ ಲಾಸ್ ಆದಾಗ ನಮ್ಮ ಮತ್ತೆ ಒಂದು ಮಾತು ಹೇಳ್ತೀನಿ, ನಾನು ತುಂಬ ಅಳ್ತಾ ಕೂತಿದ್ದೆ, ಅಯ್ಯೋ ನಾನಿರೋ ಒಂದು ಮಗುನ ಬಿಟ್ಟು ಸತ್ತೋಗ್ಬಿಡ್ತೀನಿ ಅಂತ ಅನಿಸುತ್ತೆ ಅಂತ. ನಮ್ಮ ಮತ್ತೆ ಒಂದೇ ಒಂದು ಮಾತು ಹೇಳಿದ್ರು, ಕಾಯಿಲೆ ಇರೋರೆಲ್ಲ ಸತ್ತೋಗ್ಬಿಡಲ್ಲ, ಕಾಯಿಲೆ ಇಲ್ಲದೆ ಇರೋಲ್ಲ ಬದುಕಲ್ಲ ಅಂತ. ಅದೊಂದೇ ಒಂದು ಮಾತಿಗೆ ನಾನು ತುಂಬ ಚೆನ್ನಾಗಿ ಮೈಂಡಿಗೆ ತಗೊಂಡು ಐ ಸ್ಟಾರ್ಟೆಡ್. ನಾನೇ ಮತ್ತೆ ಎಕ್ಸಸೈಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಡ್ಯೂರಿಂಗ್ ಪ್ರೆಗ್ನೆನ್ಸಿನಲ್ಲಿ ನಾನು ತುಂಬ ಎಕ್ಸಸೈಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನಾನು ಲಾಸ್ಟ್ ಟೈಮ್ ಯಾವ ಡಾಕ್ಟರ್ಸ್ ಹತ್ರ ಹೋಗಿದ್ನೋ, ಗೈನಕಾಲಜಿಸ್ಟ್ ಇರ್ಬೋದು, ಡಯಾಬಿಟಾಲಜಿಸ್ಟ್ ಇರ್ಬೋದು, ಎಲ್ಲರನ್ನೂ ಚೇಂಜ್ ಮಾಡಿದೆ. ಬರೀ ಗುಡ್ ವೈಬ್ಸ್, ಮನೆಯಲ್ಲಿ ಎಲ್ಲರ ಹತ್ರನೂ ಹೇಳಕ್ಕೆ ಸ್ಟಾರ್ಟ್ ಮಾಡಿದೆ, ಇದು ಹಾಗೆ ಆಗುತ್ತೆ ಅಂತ. ಇನ್ನು ನನ್ನ ತಾಯಿನೂ ಹೇಳಿದ್ದಾರೆ, ನೀನು ಇದೇ ಲಾಸ್ಟ್ ಪ್ರೆಗ್ನೆನ್ಸಿ ಟ್ರೈ ಮಾಡಬೇಕಾಗಿರೋದು ಅಂತ. ನಾನು ನಿಲ್ಸಿ ಹೇಳಿದ್ದೀನಿ, ಇಲ್ಲ ನಾನು 100% ಇದು ಲಾಸ್ ಆದರೂ ಮತ್ತೆ ನಾನು ಮಾಡ್ಕೋತೀನಿ ಅಂತ ಒಂದು ಧೈರ್ಯ ಮಾಡಿ ನೀವು ನಂಬಲ್ಲ, ತುಂಬ ಫಾರ್ಚುನೇಟ್ಲಿ ಯೂನಿವರ್ಸ್ ಎಲ್ಲ ಅಲೈನ್ ಮಾಡೋಕ್ಕೆ ಸ್ಟಾರ್ಟ್ ಆಯಿತು. ನಾನು ಎಕ್ಸಸೈಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಬಟ್ ಇನ್ಸುಲಿನ್ ತೊಗೊಂಡೆ, ಆದರೆ ನಾನು ಲಾಸ್ಟ್ ಪ್ರೆಗ್ನೆನ್ಸಿನಲ್ಲಿ ಏನು ತೊಗೊಂಡಿದ್ನೋ 4 ಟೈಮ್ಸು ಅದನ್ನು ನಾನು 2 ಟೈಮ್ಸಿಗೆ ತೊಗೊಂಬಂದು ಎಕ್ಸಸೈಸು, ಡಯೆಟ್ಟು ಎಲ್ಲನೂ ನೀಟಾಗಿ ಕಾನ್ಸಂಟ್ರೇಟ್ ಮಾಡಿ ಮತ್ತೆ ವರ್ಕೌಟಿಗೆ ಹೋಗ್ತೀನಿ. ಆಮೇಲೆ ಐ ಸ್ಟಾರ್ಟೆಡ್ ವಿಜುವಲೈಸಿಂಗ್, ಮಗು ಎತ್ಕೊಂಡಿರೋ ಥರ ಸಿಕ್ಕಾಪಟ್ಟೆ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ, ವಿಜುವಲೈಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅದು ಮಾಡಿದ ತಕ್ಷಣ ನನಗೆ ಒಂಥರ ಫೀಲ್ ಆಗೋದು. ಡೈಲಿ 16 ಕಿಲೋಮೀಟರ್ಸ್ ಆಫೀಸಿಗೆ ನಾನೇ ಕಾರ್ ಡ್ರೈವ್ ಮಾಡ್ಕೊಂಡು ಹೋಗ್ತಿದ್ದೆ, ವಾಪಸ್ ಬರ್ತಿದ್ದೆ. ಆಲ್ಮೋಸ್ಟ್ ಕಂಪ್ಲೀಟ್ ಪ್ರೆಗ್ನೆನ್ಸಿ 9 ಮಂತ್ಸು ನನ್ನ ಲ್ಯಾಪ್ಟಾಪ್ನ ಆಫೀಸಲ್ಲಿ ಸಬ್ಮಿಟ್ ಮಾಡಿ ನೆಕ್ಸ್ಟ್ ಡೇ ಹೋಗಿ ನಾನು ಡೆಲಿವರಿ ಮಾಡೋಣ, ಸಿಸೇರಿಯನ್ ಮಾಡೋಣ ಅಂತ ಹೇಳಿದ್ರು. ಇನ್ಫ್ಯಾಕ್ಟ್ ನಾನು ಆ ಡೆಲಿವರಿ ನನಗೆ ಐ ಫೆಲ್ಟ್ ಲೈಕ್ ಐ ಆಮ್ ಗೋಯಿಂಗ್ ಫಾರ್ ಎ ವೆಕೇಷನ್, ಯಾವುದೋ ವೆಕೇಷನ್ಗೆ ಹೋದೆ ಅಂತ ಹೇಳ್ತು. ಮಗುನ ಅವರು ಡೆಲಿವರಿ ಮಾಡಬೇಕಿದ್ರೆ ಹೆಣ್ಮಗು ಅಂತ ಹೇಳಿದ್ರು. ನಂಗೆ ತುಂಬ ಖುಷಿ ಆಯಿತು. ಅದ್ರ ಜೊತೆಗೆ ಅವರು ಏನಿಲ್ಲ, ಎವ್ರಿಥಿಂಗ್ ಈಸ್ ಹೆಲ್ತಿ ಅಂದ ತಕ್ಷಣ 1 hour ಅವರು ಪೋಸ್ಟ್ ಆಪ್ರೇಟಿವ್ ವಾರ್ಡಿಗೆ ಹಾಕಬೇಕಿದ್ರೆ ನಾನು ಹೇಳಿದೆ, ಇಲ್ಲ ನನಗೆ ಬಿಡಿ, ನಾನು ಆಮ್ ಕಂಪ್ಲೀಟ್ಲಿ ಫೈನ್ ಅಂತ. 3 days ಅದೇ ಹಾಸ್ಪಿಟ್ಲಲ್ಲಿ 3 ವರ್ಷದಿಂದ ಯಾವ ಹಾಸ್ಪಿಟ್ಲಲ್ಲಿ ಮಗುನ ಕಳ್ಕೊಂಡು ಹತ್ಕೊಂಡು ಹೋಗಿದ್ನೋ ಅದೇ ಹಾಸ್ಪಿಟ್ಲಲ್ಲಿ ಅದೇ ಬೆಡ್ಡಲ್ಲಿ ಒಂದು ಚೆನ್ನಾಗಿರೋ ಹೆಣ್ಮಗುನ ಎತ್ಕೊಂಡು ವಾಪಸ್ ಬಂದೆ. ನೋಡಿ, ನಾನು ಮಾಡಿದ್ದೀನಿ ಅಂದರೆ 100% ನೀವು ಮಾಡೋ ಕೆಪಾಸಿಟಿ ನಿಮಗಿರುತ್ತೆ. ತುಂಬ ಡಿಟರ್ಮೆಂಡ್ ಆಗಿ ನೀವು ನಿಜವಾಗ್ಲೂ ಏನಾದರೂ ಸಾಧಿಸಬೇಕು ಅಂತಂದರೆ ಇಟ್ಸ್ ಎನ್ ಎಕ್ಸಾಂಪಲ್. ಗಿವಿಂಗ್ ಬರ್ತ್ ಇಟ್ಸ್ ನಾಟ್ ಎ ಬಿಗ್ ಥಿಂಗ್. ಬಟ್ ಆದರೆ ನಾನು ಎಷ್ಟು ಕಷ್ಟಪಟ್ಟಿದ್ದೆ ಅಂತ ಯಾರು ಪ್ರಾಬಬಲಿ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೋ ಅವ್ರಿಗೆ 100% ಗೊತ್ತಿರುತ್ತೆ. ಇದೇ ಥರ ಇನ್ಫಾರ್ಮೇಷನ್ಸ್ಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.